Well, gentlemen, this is my new design. Much improvised version. Last meeting ನಾವು ಡಿಸ್ಕಸ್ ಮಾಡಿದ ಪಾಯಿಂಟ್ಸ್ ಎಲ್ಲ ಇನ್ಕಾರ್ಪೊರೇಟ್ ಮಾಡಿದ್ದೀನಿ. This is much studier. ಎಕ್ಸ್ಕ್ಯೂಸ್ ಮಿ ಸರ್, ನನ್ನ ಪ್ರಕಾರ ಮಿಸ್ಟರ್ ಜೋಸೆಫ್ ಕಳಿಸಿರೋ ಡಿಸೈನು ಇದಕ್ಕಿಂತ ಮಚ್ ಬೆಟರ್ ಅನ್ಸುತ್ತೆ. ವಾಟ್ ಯು ಸೇ ಸರ್? ಮಿಸ್ಟರ್ ಕಿಶೋರ್, ಇಂಥ ಮೀಟಿಂಗ್ನಲ್ಲಿ ಏನಾದರೂ ಸಜೆಸ್ಟ್ ಮಾಡಬೇಕಾಗಿದ್ರೆ ನಿಮ್ಮ ಹೋಮ್ವರ್ಕ್ ಕರೆಕ್ಟ್ ಆಗಿರಲಿ. ನೀವು ಯಾವ ಡಿಸೈನ್ನ ಮಿಸ್ಟರ್ ಜೋಸೆಫ್ ಡಿಸೈನ್ ಮಾಡಿದ್ದು ಅಂತ ಹೇಳ್ತಿದ್ದೀರೋ ಅದು ಕೂಡ ಮಿಸ್ಟರ್ ಮಲ್ಲಿಕೆ ಡಿಸೈನ್ ಮಾಡಿದ್ದು. ಅದು ನಿಮ್ಗೆ ಗೊತ್ತಿರಲಿ. ಮಿಸ್ಟರ್ ಸೂರಿ, ಇಟ್ಸ್ ಓಕೆ. ಯಂಗ್ ಬ್ಲಡ್ ಮಾತಾಡ್ತಾರೆ. ಜಸ್ಟ್ ಫರ್ಗೆಟ್ ಇಟ್. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. That's okay. Anything else, Mr. Suri? That's it. Right. Okay, Mr. Suri. All the formalities now. We'll take it up later. Bye. Good day. See you, sir. ಮಿಸ್ಟರ್ ಕಿಶೋರ್, ಕಾನ್ಫರೆನ್ಸ್ ರೂಮಲ್ಲಿ ಆ ರೀತಿ ಮಾತಾಡಿದೆ ಅಂತ ಬೇಜಾರು ಮಾಡ್ಕೊಡಿ. ನಿಮ್ಗೊಂದು ವಿಷಯ ಗೊತ್ತಿರಲಿ, ನಮ್ಮ ಇಂಡಸ್ಟ್ರಿನಲ್ಲಿ ಯಾವುದಾದ್ರೂ ಎಕ್ಸ್ಟ್ರಾರ್ಡಿನರಿ ವರ್ಕ್ ಅಂತ ಇದ್ರೆ ಅದು ಮಲ್ಲಿಕ್ ಅವ್ರದ್ದೇ ಆಗಿರೋದ್ರಲ್ಲಿ ಸಂಶಯ ಇಲ್ಲ. ಹಿ ಈಸ್ ಸಚ್ ಎ ಇಂಟೆಲಿಜೆಂಟ್ ಮ್ಯಾನ್. ನೀವು ಕರೆ ಮಾಡಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಅಥವಾ ಈ ಕ್ಷಣದಲ್ಲಿ ಪ್ರತಿಕ್ರಿಯೆ ನೀಡುತ್ತಿಲ್ಲ. ಹೇಳಿ ಕರೆಕ್ಟ್ ಕರೆಕ್ಟ್ ಇಲ್ಲ ನಾ ಹೇಳಿ ಕರೆಕ್ಟ್ ತಾನೆ? ಕರೆಕ್ಟ್ ತಾನೆ? ಕರೆಕ್ಟ್ ಅಲ್ವಾ ಹೇಳು? ಶರಣ್, ನೀನ್ ಹೇಳಿದ್ ಕರೆಕ್ಟೇ. ನಾನು ಹೊಡ್ತೀನಿ, ನಮ್ಗೆ ಲೇಟ್ ಆಗ್ತಾ ಇದೆ. ಪ್ಲೀಸ್ ಇಲ್ಲ, ಈ ಯೂಶುವಲ್ ಡೈಲಾಗ್ನ ಬಿಟ್ಬಿಡು. ಇವತ್ತಾದ್ರೂ ಒಂದು ಸ್ವಲ್ಪ ನನ್ನ ಜೊತೆ ಇರು. ನಾಳೆ ಮತ್ತೆ ಬರ್ಬೇಕಲ್ಲ, ಐ ಹ್ಯಾವ್ ಟು ಗೋ ಪ್ಲೀಸ್. ಆದ್ರೆ ನೀನ್ ಗೆದ್ರೆ ಮಾತ್ರ. ಏನು? ಅಲ್ಲಿಬ್ರು ನಿಂತಿಯಾರಲ್ಲ, ಅವರಿಬ್ಬರ ಮಧ್ಯೆ ಒಂದು ಬ್ರೀಫ್ ಕೇಸ್ ಇದೆ. ಆ ಬ್ರೀಫ್ ಕೇಸ್ನ ಯಾರು ಎತ್ಕೋತಾರೆ ಅಂತ ನೀನು ಕರೆಕ್ಟ್ ಆಗಿ ಗೆಸ್ ಮಾಡಿದ್ರೆ ಇಲ್ಲಿಂದ ಹೋಗ್ಬೋದು. ಇಲ್ಲ ಅಂದ್ರೆ ನೀನು ನನ್ನನ್ನ ಇಲ್ಲೇ ಕಿಸ್ ಮಾಡ್ಬೇಕು. ಇಲ್ಲ. ಯಾಕೆ? ಸೋಲ್ತಿ ಅಂತ ಭಯನಾ? ಮೀ ಲೂಸಿಂಗ್? ನಮ್ ಕಡೆ ಬೆನ್ ಹಾಕಿದಾನಲ್ಲ, ಆ ಬ್ರೀಫ್ ಕೇಸ್ ಅವನು. ನೋಡೋಣ. Yes. Oh. You lost. Come on. Kiss me. ಬೇಗ. No, Sharon. Nothing doing. No. Kiss me. ಎಲ್ಲರೂ ನೋಡ್ತಾ ಇದ್ದಾರೆ. No reasons. Please, ಎಲ್ಲರೂ ನೋಡ್ತಾ ಇದ್ದಾರೆ. Kiss me. ಶೀಲಾ, ಮಲ್ಲಿಕ್ ಹೆಂಡತಿ. ಫ್ಲೈಟ್ ಡಿಲೇ ಆಯ್ತಾ? ಇಲ್ಲ, ಬೇಗ ಬಂದಿದ್ದೆ. ಒಂದು ಪಾರ್ಟಿ ಇತ್ತು, ಒಬ್ನೇ ಹೋಗಿ ಬರ್ತಾ ಇದ್ದೀನಿ. ಒಟ್ಟಿಗೆ ಹೋಗೋಣ ಅಂತ ಮನೆಗೂ ಫೋನ್ ಮಾಡಿದ್ದೆ.
ಮೊಬೈಲು ನಾಟ್ ರೀಚಬಲ್. ಅದು ಶ್ರುತಿ ಜೊತೆ ಪಿಕ್ಚರ್ ನೋಡಕ್ ಹೋಗಿದ್ದೆ. ನೀವು ಫೋನ್ ಮಾಡುವಾಗ ನಾನು ಬೇಸ್ಮೆಂಟ್ ಅಲ್ಲಿದ್ದೆ ಅನ್ಸುತ್ತೆ. ಹೌದಾ? ಮನೆಯಲ್ಲಿ ಒಬ್ಳೇ ಇರ್ತೀಯಾ? ಟ್ರೈ ಟು ಇನ್ವಾಲ್ವ್ ಯುವರ್ ಸೆಲ್ಫ್ ಇನ್ ಸಮ್ ಆಕ್ಟಿವಿಟೀಸ್. ಯಾವತ್ತಾದ್ರೂ ಒಂದು ದಿವಸ ನೀನು ಈ ರೆಗ್ಯುಲರ್ ಶಾಪಿಂಗು ಬೋರ್ ಅನ್ಸ್ಬೋದು. ಸರ್, ಮೇ ಐ ಕಮ್ ಇನ್? ಬನ್ನಿ, ನಿಮಗೆ ಕಾಯ್ತಿದ್ದೆ. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಸರ್, ಇಫ್ ಯು ಡೋಂಟ್ ಮೈಂಡ್, ಯಾವುದೋ ಟೆನ್ಷನ್ ಅಲ್ಲಿ ಇರೋ ಹಾಗಿದೆ. ಟೆನ್ಷನ್ ಇದುವರೆಗೂ ಇತ್ತು, ಇನ್ಮೇಲೆ ಇರಲ್ಲ ಅನ್ಸುತ್ತೆ. ನನ್ನ ಈ ಟೆನ್ಷನ್ಗೆ ನೀವು ಕಾರಣ ಅಲ್ಲ ಅಂತ ತಿಳ್ಕೊಂಡಿದ್ದೀರಾ? ನನಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗ್ಬೇಕಾಗಿದ್ದು ನನಗೆ, ಅದಾಯ್ತು. ಈ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿಯೋ ವಿಷಯ ನಿಮಗೆ ಗೊತ್ತಾ? ಆದ್ರೆ ಹೊಸ ವಿಷಯ ಏನು ಅಂದ್ರೆ, ನೀವು ಕಣ್ಣು ಬಿಟ್ಕೊಂಡು ಹಾಲು ಕುಡಿಯೋ ಬೆಕ್ಕು. ಅಷ್ಟು ಬಂಡತನ ನಿಮ್ಮಲ್ಲಿದೆ. ನನ್ನ ಕ್ಷಮಿಸ್ಬಿಡಿ ಸರ್. ಗೊತ್ತಿದ್ದೋ ಗೊತ್ತಿಲ್ದೇನೋ ನನ್ನಿಂದ ಒಂದು ಸಣ್ಣ ಮಿಸ್ಟೇಕ್ ಆಗಿದೆ. ಸಣ್ಣದು ದೊಡ್ಡದು ಅಂತ ಡಿಸೈಡ್ ಮಾಡಬೇಕಾಗಿರೋದು ನಾನು. ಆ ಹಕ್ಕು ನಿಮಗಿಲ್ಲ. ನಿಮ್ ಚೆಕ್ ಸೈನ್ ಮಾಡಿ ಇಟ್ಟಿದ್ದೀನಿ, ಸೆಟಲ್ಮೆಂಟ್ ತಗೊಂಡು ಹೋಗಿ. ದಯವಿಟ್ಟು ನೀವು ಹಾಗೆ ಮಾಡಬೇಡಿ ಸರ್. ನನ್ನ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಸರ್. ಆ ಜವಾಬ್ದಾರಿ ನಿಮ್ದು ಜೋಸಫ್. ನಿಮ್ಗೆ ಅಷ್ಟು ಪ್ರಜ್ಞೆ ಇದ್ದಿದ್ರೆ ನೀವು ಈ ತಪ್ಪು ಮಾಡ್ತಾ ಇರ್ಲಿಲ್ಲ. ನಾನ್ ನಿಮ್ಮನ್ನ ನಮ್ಮ ಫ್ಯಾಮಿಲಿ ಮೆಂಬರ್ ಅಂತ ಟ್ರೀಟ್ ಮಾಡಿದ ಬದಲಿಗೆ ನೀವೇ ದ್ರೋಹ ಮಾಡ್ತಾ ಇರ್ಲಿಲ್ಲ. ಯು ಜಸ್ಟ್ ಲಿವ್ ನೌ. ಮಿಸ್ಟರ್ ಮಲ್ಲಿಕ್, ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡ್ತಿದ್ದೀರಾ, ಅದೇ ರೀತಿ ನಿಮ್ಮ ಫ್ಯಾಮಿಲಿ ಬಗ್ಗೆನೂ ತಿಳ್ಕೊಳ್ಳಿ. ಅಷ್ಟೇ. ಗುಡ್ ಬೈ ಮಿಸ್ಟರ್ ಮಲ್ಲಿಕ್. ವಾಟ್ ಮಲಿಕ್, ಬಹಳ ಅರ್ಜೆಂಟ್ ಆಗಿ ಬರಕ್ ಹೇಳಿದ್ರಿ? ಎನಿಥಿಂಗ್ ಇಂಪಾರ್ಟೆಂಟ್? ಆದ್ರೆ ಈ ಸಲ ಅಫಿಷಿಯಲ್ ಅಲ್ಲ, ವೆರಿ ಪರ್ಸನಲ್. ಯಾಕೆ, ಏನಾಯ್ತು? ನೀವು ನನ್ನ ಹೆಂಡತಿನ ಫಾಲೋ ಮಾಡಬೇಕು.